ಹಾಯ್ ಹೆಲೋ ನಮಸ್ತೆ. ಇವತ್ತು ನಾನು ನಿಮಗೆ ಶನಿ ಶಿಂಗಣಾಪುರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಾವು ಲಾಸ್ಟ್ ಟೈಮ್ ವಿಡಿಯೋ ಹಾಕಿದ್ದೆ ಒಂದು ಶಿರಡಿ ಸಾಯಿಬಾಬಾನ ಟೆಂಪಲ್ ಇದ್ದು. ಅಲ್ಲಿಂದ ನಾವು ಬಸ್ಸಲ್ಲೇ ಟ್ರಾವೆಲ್ ಮಾಡಿಕೊಂಡು ಸ್ವಲ್ಪ ಚೀಪ್ ಆ್ಯಂಡ್ ಬೆಸ್ಟ್ ಆಯಿತು. ಮತ್ತು ಅಲ್ಲಿ ಇನ್ನೊಂದು ಏನು ಅಂತಂದರೆ ಪೂನಾದಲ್ಲಿ ಲೇಡೀಸ್ನವರಿಗೆ 50% ಟಿಕೆಟ್. ಸೊ ಯಾವುದೇ ಗೌರ್ಮೆಂಟ್ ಬಸ್ಸಲ್ಲಿ ಟ್ರಾವೆಲ್ ಮಾಡಿದರೂ ಕೂಡ 50% ಟಿಕೆಟ್ ನಮಗೆ ಯಾವುದೇ ಬಸ್ಸಲ್ಲಿ ಟ್ರಾವೆಲ್ ಮಾಡಿದರೂ ಕೂಡ. ಸೊ ಹಾಗೆ ಶನಿ ಶಿಂಗಣಾಪುರಕ್ಕೆ ತಲುಪಿದ್ದೇವೆ. ಹಾಗೆಯೇ ಲೋಕಲ್ ವೆಹಿಕಲ್ ಕೂಡ ಅವೈಲೇಬಲ್ ಇದೆ. ಸ್ವಲ್ಪ ಜನ ಮಾಡಿಕೊಂಡೆಲ್ಲ ಆ ಥರ ಎಲ್ಲ ಕರ್ಕೊಂಡು ಹೋಗ್ತಾರೆ ತುಂಬ ಪ್ಲೇಸಸ್ಸಿಗೆಲ್ಲ ಶಿರಡಿಯಿಂದ. ಆದರೆ ನಾವು ಅಲ್ಲಿಂದ ಬಸ್ಸಲ್ಲಿ ಶನಿ ಶಿಂಗಣಾಪುರಕ್ಕೆ ಬರ್ತಾಯಿದ್ದೀವಿ. ಇಲ್ಲಿ ನೀವು ನೋಡ್ಬೋದು ರೈಟ್ ಸೈಡಿಗೆ ಕಾಣ್ತಿರುವಂಥ ಟವರ್ ಏನು ಕಾಣ್ತಾ ಇದೆಯಲ್ಲ, ಅದು ಶನಿ ಶಿಂಗಣಾಪುರ ಟೆಂಪಲ್. ಇದೇನು ನಾವು ನೋಡ್ತಾ ಇದ್ದೀವಲ್ಲ, ಇದು ಟೆಂಪಲಿಗೆ ಎಂಟ್ರಿ ಕೊಡುವ ಪೋರ್ಷನಲ್ಲೇ ಇರುವಂಥದ್ದು. ತುಂಬ ಚೆನ್ನಾಗಿದೆ. ಟೆಂಪಲ್ ಅಂತೂ ಸಿಕ್ಕಾಪಟ್ಟೆ ದೊಡ್ಡದಿದೆ. ಆ ಟೆಂಪಲಿಗೆ ಮಾತ್ರ ಯಾವ ಕಡೆಯಿಂದ ನೋಡಿದ್ರೂ ಯಾವುದೇ ಡೋರ್ಗಳಿಲ್ಲ ಆ ಟೆಂಪಲಿಗೆ. ಎಲ್ಲ ಕಡೆ ಓಪನ್ ಸ್ಪೇಸ್ ಆಗಿನೇ. ಸೊ ಆ ನದಿಯಲ್ಲಿ ಕೂಡ ತುಂಬ ಕಡಿಮೆ ನೀರಿತ್ತು ಈಗ. ನಾವು ಆಲ್ರೆಡಿ ಹೇಳಿದೆ ಟೆಂಪಲಲ್ಲಂತೂ ಎಲ್ಲೂ ಡೋರ್ಗಳೇ ಕಂಡಿಲ್ಲ ಅಂಥೇಳಿ. ಇಲ್ಲಿ ನೀವು ಶಾಪುಗಳನ್ನು ನೋಡ್ಬೋದು. ಶಾಪುಗಳಿಗೆ ಕೂಡ ಯಾವುದೇ ಡೋರ್ ಅಂಥೇಳಿ ಏನಿಲ್ಲ. ಅಷ್ಟೊಂದು ಶಾಪುಗಳನ್ನು ನೋಡಿದ್ದೇನೆ. ಆದರೆ ಯಾವ ಶಾಪುಗಳಿಗೆ ಸಹ ಮೇನ್ ಡೋರ್ ಆಗಿ ಇರುವಂಥದ್ದು ಅಂತೆಲ್ಲ ಎಲ್ಲೂ ಇಲ್ಲ. ಹಾಗೇನೇ ಇಲ್ಲಿ ಹೇಳ್ತಾರೆ, ನಾನು ಮನೆಗಳೆಲ್ಲ ನೋಡಲಿಲ್ಲ ಅಲ್ಲಿ ಹತ್ತಿರ ಇರುವಂಥದ್ದನ್ನೆಲ್ಲ. ಅದರಲ್ಲಿ ತಿಳಿದು ಬಂದಿದ್ದು ಏನು ಅಂತಂದರೆ ಮನೆಗಳಿಗೆ ಕೂಡ ಡೋರ್ ಅಂತೇನಿಲ್ಲ ಅಂತ. ಅಲ್ಲಿಯ ಮಹಾತ್ಮೆನೇ ಹಾಗೆ. ಶನಿ ದೇವರು ಅಲ್ಲಿ ಕಾಪಾಡ್ತಾರೆ ಅನ್ನೋದನ್ನು ಪ್ರತೀತಿ ಇದೆ. ಇದು ಎಂಟ್ರೆನ್ಸ್ ನೋಡಿ. ಸೊ ಇದು ಶನಿದೇವರ ಮೂರ್ತಿ. ಅಲ್ಲಿ ಒಳಗೆ ಹೋಗ್ತಾ ಇದ್ದ ಹಾಗೆಯೇ ಅಲ್ಲಿ ದೇವರಿಗೆ ಕೊಡುವಂತಹ ಎಣ್ಣೆ ಇಟ್ಟಿರ್ತಾರೆ. ನಮಗೆ ಕೊಡಬೇಕು ಅಂತ ಮನಸ್ಸಿದ್ರೆ ಅದನ್ನು ಎಣ್ಣೆ ತೊಗೋಬೋದು. ನಾನು ಎಣ್ಣೆ ತೊಗೊಂಡಿದ್ದೆ. ಅಲ್ಲಿ ತಗೊಂಡು ಅಲ್ಲಿಂದ ದೇವಸ್ಥಾನದ ಒಳಗಡೆ ಹೋಗಬೇಕು. ಇಲ್ಲಿ ನೋಡ್ಬೋದು ಟೆಂಪಲ್ನ ಎಂಟ್ರೆನ್ಸ್ ಹೇಗಿದೆ ಅಂತೇಳಿ. ಸಿಕ್ಕಾಪಟ್ಟೆ ದೊಡ್ಡದಿದೆ ಇದು. ಸೊ ಹಾಗೆ ಮುಂದೆ ಹೋಗ್ತಾನೆ ಟೆಂಪಲ್ನ ಒಳಗಡೆ ಹೋಗ್ತಾ ಇದ್ದ ಹಾಗೇನೆ ಎರಡು ಕ್ಯೂ ಇರ್ತದೆ. ಒಂದು $200 ಪೇ ಮಾಡಿ ನಾವು ಹೋಗುವಂಥದ್ದು. ಅದೇನು ಅಂತಂದರೆ ಡೈರೆಕ್ಟಾಗಿ ದೇವರ ಕಲ್ಲಿಗೆ ನಾವೇ ಎಣ್ಣೆಯನ್ನು ಹಾಕಬಹುದು. ಇನ್ನೊಂದು ಏನು ಅಂತಂದರೆ ಅದು ಫ್ರೀ ಕ್ಯೂ ಇರ್ತದೆ. ಅಲ್ಲಿ ನಾವು ಪಾತ್ರೆ ಇಟ್ಟಿರ್ತಾರೆ. ಆ ಪಾತ್ರೆಗೆ ನಾವು ತೊಗೊಂಡಂತಹ ಎಣ್ಣೆಯನ್ನು ಹಾಕುವ ಥರ ಹಾಗೆ ಇರ್ತದೆ. ಬನ್ನಿ ಎಂಟ್ರೆನ್ಸಿಗೆ ಹೋಗೋಣ. ಅದು ಮೇಯ್ನ್ ಎಂಟ್ರೆನ್ಸ್ ಆಗ ತೋರಿಸಿರುವಂಥದ್ದು. ಹೀಗೆ ಟ್ರಾವೆಲ್ ಮಾಡಿಂದ ಒಳಗಡೆ ಹೋಗಲಿಕ್ಕೆ ನಮಗೆ ಮೇಯ್ನ್ ಎಂಟ್ರೆನ್ಸ್ ಇದೆ. ಇಲ್ಲಿ ನೋಡ್ಬೋದು ದೇವರ ದರ್ಶನಕ್ಕೆ ಇಲ್ಲಿ ಡಿಸ್ಪ್ಲೇ ಕೂಡ ಹಾಕಿದ್ದಾರೆ. ಸೊ ಅಲ್ಲಿ ತುಂಬ ರಶ್ ಇತ್ತು ಅಂತಂದರೆ ಇದು ಕೂಡ ತುಂಬ ಚೆನ್ನಾಗಿರ್ತದೆ ನೋಡಲಿಕ್ಕೆ. ಯಾಕಂದರೆ ಶಿರಡಿಯಲ್ಲಿ ಕೂಡ ಈ ಥರನೇ ಇದೆ ಡಿಸ್ಪ್ಲೇ. ಹಾಗೆ ತುಳಜಾ ಭವನಿಗೆ ಹೋದಾಗ ಕೂಡ ಅಲ್ಲಿನೂ ಹಾಗೆ ಇಟ್ಟಿದ್ದರು. ಅಲ್ಲಿ ಅಷ್ಟು ರಶಲ್ಲಿ ಒಮ್ಮೆಲೆ ಪಾಸ್ ಆಗುವಾಗ ಈ ಥರ ನಿಂತ್ಕೊಂಡು ನೋಡಲಿಕ್ಕೆ ಇದೊಂದು ಒಳ್ಳೆಯ ಅವಕಾಶ. ಇದು ನೋಡಿ ನಾವು ಮೇಯ್ನ್ ಎಂಟ್ರೆನ್ಸ್ನಿಂದ ಒಳಗಡೆ ಬರ್ತಿದ್ದ ಹಾಗೆಯೇ ಟೆಂಪಲಿಗೆ ಒಂದು ಎಂಟ್ರೆನ್ಸ್ ಇದೆಯಲ್ಲ, ಅದು ಇದೇ ಆಗಿದೆ. ಇಲ್ಲಿ ನೀವು ಒಬ್ಸರ್ವ್ ಮಾಡ್ಬೋದು ಟೆಂಪಲ್ ಕಂಪ್ಲೀಟಾಗಿ ಓಪನ್ ಸ್ಪೇಸಲ್ಲೇ ಇದೆ. ಎಲ್ಲಿ ಕೂಡ ಡೋರ್ ಅಂತೇನಿಲ್ಲ. ಇಡೀ ಊರಿಗೇ ಡೋರ್ ಇಲ್ಲ ಅಂತಂದ ಮೇಲೆ ಇನ್ನು ಟೆಂಪಲಿಗೆ ಎಲ್ಲಿ ಡೋರ್ ಇರ್ತದಲ್ವ. ಇದೇ ಮಹಿಮೆ ಇಲ್ಲಿದ್ದು. ಟೆಂಪಲನ್ನು ಎಲ್ಲ ದರ್ಶನ ಮಾಡಿಕೊಂಡು ಇಲ್ಲಿ ಹೊರಗಡೆ ಬಂದರೆ ಈ ರೀತಿಯ ಪ್ಲೇಸ್ ಇರುವಂಥದ್ದು. ಇದು ಟವರ್ ತೋರಿಸಿದ್ನಲ್ಲ, ಅದಿರುವಂಥದ್ದು. ದರ್ಶನ ಮಾಡಿಕೊಂಡು ಬಂದು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಚೆನ್ನಾಗಿದೆ ಇಲ್ಲಿ. ಇಲ್ಲಿ ನೋಡ್ಬೋದು ನೀವು ಮೇಯ್ನ್ ಎಂಟ್ರೆನ್ಸ್ ದಾಟಿಂದ ಇಷ್ಟು ಒಳಗಡೆ ಬರಬೇಕು ನಾವು ದೇವರ ದರ್ಶನಕ್ಕೆ. ಸೊ ಆದರೆ ರಶ್ ಏನು ಇರಲಿಲ್ಲ ಇಲ್ಲಿ. ನಮಗೆ ಆರಾಮದಲ್ಲೇ ದರ್ಶನ ಕೂಡ ಆಯಿತು.
ಇಲ್ಲೊಂದು ನಾವು ದೇವಸ್ಥಾನದೆಲ್ಲ ಒಳಗಡೆ ದರ್ಶನ ಪಡೆದು ಬಂದಮೇಲೆ ಇಲ್ಲಿ ಈ ಟವರ್ ಹತ್ರ ಮತ್ತೆ ಬಂದ್ವಿ. ಇಲ್ಲಿ 9 ಗ್ರಹಗಳ ಮೂರ್ತಿಗಳನ್ನು ಕೂಡ ಇಟ್ಟಿದ್ದಾರೆ. ಸೊ ಎಲ್ಲ ಮೂರ್ತಿಗಳನ್ನು ಕೂಡ ನೋಡಿಕೊಂಡು ಒಂದು ಸುತ್ತು ಹೊಡ್ಕೊಂಡು ಬಂದ್ವಿ ನಾವು. ಟೆಂಪಲ್ನ ಒಳಗಡೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಾವು ಹೊರಗಡೆ ಬಂದೆವು. ಹೊರಗಡೆ ಬರ್ತಾ ಇದ್ದಾಗೇ ಅಲ್ಲಿ ಭೋಜನದ ಶಾಲೆಗೆ ಅಂತೇಳಿ ಒಂದು ಬೋರ್ಡ್ ಹಾಕಿದ್ರ. ನಾವು ಆಲ್ರೆಡಿ ಶಿರಡಿಯಲ್ಲಿ ಊಟ ಮಾಡ್ಕೊಂಡು ಬಂದಿದ್ವಿ. ಇಲ್ಲಿ ತಲುಪೋಷ್ಟರಲ್ಲಿ ಊಟ ಮಾಡಿಬಿಡೋಣ ಅಂತ ಅನ್ನಿಸ್ತು. ನೋಡೋಣ ಇಲ್ಲಿದೆ ಕೂಡ ಅಂತೇಳಿ. ಸೊ ಇದು ತೋರಿಸ್ತಾ ಇದ್ದಾನಲ್ಲ, ಈ ಬಿಲ್ಡಿಂಗಲ್ಲಿ ಊಟ ಇರುವಂಥದ್ದು. ಆದರೆ ಶಿರಡಿಯಲ್ಲಿ ಫ್ರೀ ಇತ್ತು, ಇಲ್ಲಿ ಪರ್ ಪರ್ಸನಿಗೆ 50 ರೂಪೀಸ್ ಇತ್ತು ಪೇ ಮಾಡೋದು. ಸೊ ಆದರೆ ಊಟ ಚೆನ್ನಾಗಿತ್ತು ಇಲ್ಲಿ ಕೂಡ. ಸೊ ನಾರ್ಮಲ್ ಊಟ, ಚಪಾತಿ, ಅನ್ನ, ಸಾರು, ಈ ಥರ ಒಂದು ಸ್ವೀಟ್ ಕೊಟ್ಟಿದ್ದರು. ಚೆನ್ನಾಗಿತ್ತು ಊಟ. ಅಲ್ಲಿಂದ ಹೊರಗಡೆ ಬಂದು ನಾವು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ನಾವು ಟೆಂಪಲಿಂದ ಹೊರಟೆವು. ಇದೊಂಥರ ಖುಷಿಯಾಯಿತು. ಶಿರಡಿಯ ದರ್ಶನ, ಹಾಗೆಯೇ ಶನಿಶಿಂಗಣಾಪುರದ ದರ್ಶನ. ಸೊ ನೀವು ಕೂಡ ಈಚೆಗೆ ಬಂದಾಗ, ಪೂನಾಗೆ ಬಂದಾಗ ಇಲ್ಲಿ ವಿಸಿಟ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದಂತೂ ಕೆಲವು ಮ್ಯಾಂಡೇಟರಿ ಪಿಕ್ಸ್ ಅಂತೂ ತೊಗೊಳ್ಳೇಬೇಕಲ್ಲ. ಸೊ ಎಲ್ಲೆಲ್ಲಿ ಪಿಕ್ ತೊಗೊಳಕ್ಕಾಗ್ತದೆ ಅಲ್ಲೆಲ್ಲ ನಾವು ಫೋಟೋ ತೊಗೊಂಡಿದ್ದೆವು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.